ಬ್ರಿಡ್ಜ್ ನೋಡಿದ್ರಲ್ವಾ, ಬನ್ನಿ ಹಾಗೆ ವಾಕ್ ಮಾಡುವ. ಇದೇ ರಸ್ತೆಯಲ್ಲಿ ನಾವು ಸಿಟಿ ಸೆಂಟರ್ ತನಕ ಕೂಡ ಹೋಗ್ಬೋದು. ಅಲ್ಲಿ ತನಕ ವಾಕ್ ವೇ ಇದೆ. 6-7 ಕಿಲೋಮೀಟರ್ಸ್ ಆಗುತ್ತೆ, ಜಾಸ್ತಿನೇ ಆಗುತ್ತೆ. ಯಾಕೆಂದರೆ ಈ ಥರ ಹೀಗೆ ಹೋಗೋದ್ರಿಂದ ನಿಮಗೆ ಗೊತ್ತಾಗಲ್ಲ, ಸ್ಟ್ರೈನ್ ಆಗಲ್ಲ ನಿಮಗೆ. ಅದು ಈ ಸಮ್ಮರ್ ಬಂದುಬಿಟ್ರಂತೂ ಆ್ಯಕ್ಟಿವಿಟಿ ಜಾಸ್ತಿ ಆಗುತ್ತೆ. ಅವಾಗ ಈ ಟ್ರ್ಯಾಕ್ ಎಲ್ಲ ತುಂಬ ಬ್ಯುಸಿ ಆಗುತ್ತೆ. ಜನಗಳು ಸೈಕ್ಲಿಂಗ್ ಮಾಡೋದು, ವಾಕಿಂಗ್ ಮಾಡೋದು ಮಾಡ್ತಾರೆ. ನೋಡಿ, ಎರಡೂ ಬದಿಗಳಲ್ಲೂ ಕೂಡ ಮನೆಗಳಿದೆ. ಈ ನದಿ ಇರೋದ್ರಿಂದ ಮರಗಳು ತುಂಬ ಚೆನ್ನಾಗಿ ಬೆಳೀತವೆ. ಪರಿಸರ ತುಂಬ ಚೆನ್ನಾಗಿದೆ. ಇತ್ತೀಚೆಗಷ್ಟೇ ಈ ನದಿ ಸ್ವಲ್ಪ ಕಲುಷಿತ ಆಗಿರೋದು. ಏಕೆಂದರೆ ಈ ಫಾರ್ಮಿಂಗು, ಈ ಗಂಜಲೆಲ್ಲ ಬರುತ್ತಲ್ವ, ಅದೆಲ್ಲ ಬಿಟ್ಟೋದ್ರಿಂದ ಸ್ವಲ್ಪ ನೀರು ಕಲುಷಿತ ಆಗಿದೆ. ಹೀಗೆ ನದಿ ಅಕ್ಕಪಕ್ಕ ಇರೋ ಪ್ರಾಪರ್ಟಿಗಳೆಲ್ಲ ಸ್ವಲ್ಪ ಕಾಸ್ಟ್ಲಿ ಮನೆಗಳು. ಏಕೆಂದರೆ ಇವೆಲ್ಲ ವಾಟರ್ ಫ್ರಂಟ್ ಪ್ರಾಪರ್ಟೀಸ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. Hello. 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 ಎಲ್ಲ ಎಲೆಕ್ಟ್ರಿಕ್ ಬೈಕ್ ಬಂದಿದೆ. 30-40 ಕಿಲೋಮೀಟರ್ ರೇಂಜ್ ಇರುತ್ತೆ ವಿತೌಟ್ ಪೆಡ್ಲಿಂಗ್ ಮಾಡಿದರೆ ಸ್ವಲ್ಪ ಜಾಸ್ತಿ ಹೋಗ್ಬೋದು. ಇಲ್ಲಿಂದ ಸಿಟಿ ತನಕ ಒಂದು 6 ಬ್ರಿಡ್ಜಸ್ ಬರುತ್ತೆ ನದಿ ಮಧ್ಯದಲ್ಲಿ. ಹಲೋ. ನನ್ನ ಬಲಗಡೆ ಇರೋದೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಪ್ರಾಪರ್ಟೀಸ್. ಇದು ದೊಡ್ಡ ದೊಡ್ಡ ಮನೆಗಳಿರ್ತವೆ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಹೌದೇ, ಇಲ್ಲೊಂದು ಮನೆ ಸೇಲ್ಗೆ ಹಾಕಿದ್ದಾರೆ. ಇಲ್ಲಿ ಒಂದು ಮುಂದೆ ಮನೆ ನೋಡಿ, ಇಲ್ಲಿ ಬಲಗಡೆ ಎಷ್ಟು ಫ್ಲವರ್ಸ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು, ತುಂಬ ಫ್ಲವರ್ಸ್ ಇದೆ. ನನಗೂ ಕೂಡ ಈ ಥರ ಮನೆ ಅಕ್ಕಪಕ್ಕ ಎಲ್ಲ ಮನೆ ಹೂವುಗಳಿರಬೇಕು, ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅಪ್ರಿಷಿಯೇಟ್ ಮಾಡಬೇಕು. ರಿಯಲಿ ನೈಸ್.
ಆದರೆ ಗುಲಾಬಿ ಹಾಕೋದೇನೇ ಇಷ್ಟ, ಅದು ಒಂದು ಸಲ ಫ್ಲವರ್ ಎಲ್ಲ ಮುಗಿದ ಮೇಲೆ ಕಟ್ ಮಾಡೋದು ಕಷ್ಟ. ಹಲೋ, ಇಲ್ಲಿ ನೋಡಿ, ಇದು ಪ್ರಕೃತಿ ಬ್ರಿಡ್ಜ್. ಇದು ಬೇಸ್ಗೆ ಕನೆಕ್ಟ್ ಆಗುತ್ತೆ. ಇಲ್ಲಿಂದಲೂ ಕೂಡ ನಮ್ಮ ಮನೆ ಹತ್ರ ಹೋಗ್ಬೋದು. Bueno, ojalá.